ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಾಲಕ್ ಚಪಾತಿ ಹಾಗೆ ಹಸಂದಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಬೇಕಾಗುವ ಸಾಮಗ್ರಿಗಳನ್ನು ಒಂದ್ಸಲ ನೋಡ್ಕೊಳ್ಳೋಣ. ಇವಾಗ ಚಪಾತಿಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಪಾಲಕ್ ಕಟ್ಟನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಚಪಾತಿ ಹಿಟ್ಟು ಒಂದು 10 ಚಪಾತಿ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಬಿಸಿ ನೀರು ಇಡ್ತಾಯಿದ್ದೀನಿ. ಅದು ಪಾಲಕ್ ಸೊಪ್ಪನ್ನ ಬೇಯಿಸೋಕ್ಕೆ ಬಿಸಿ ನೀರಿಟ್ಟು ಅದಕ್ಕೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಸೊಪ್ಪು ಒಂದು 2 ರಿಂದ 3 ನಿಮಿಷ ಕುದ್ರೆ ಸಾಕು. ಸೊಪ್ಪು ಬೇಗ ಬೇಯುತ್ತೆ. ಹಾಗಾಗಿ ಒಂದು 2 ರಿಂದ 3 ನಿಮಿಷ ಇಡಿ. ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಚೆನ್ನಾಗಿ ಒಂದು ತಟ್ಟೆಯಲ್ಲಿ ತಕ್ಕೊಂಡು ಅದನ್ನ ರುಬ್ಕೋಬೇಕು. ಹಾಗಾಗಿ ಅದನ್ನ ತೆಗಿತಾ ಇದ್ದೀನಿ. ಇವಾಗ ಬೆಂದಿದೆ. ಇವಾಗ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈ ಥರ ಮಿಕ್ಸಿ ಜಾರನ್ನ ಹಾಕಿ ಅದಕ್ಕೆ ನುಣ್ಣಗೆ ರುಬ್ಕೋಬೇಕು. ಹಾಗಾಗಿ ಆರಿದ ಮೇಲೆ ಸೊಪ್ಪು ಬಿಸಿ ಇರುತ್ತೆ. ಆರಿದ ಮೇಲೆ ಸೊಪ್ಪನ್ನು ಸ್ವಲ್ಪ ಆರಿಸಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಚಪಾತಿ ಮಾಡೋದಕ್ಕೆ ಸೊಪ್ಪು ನುಣ್ಣಗೆ ರುಬ್ಕೋಬೇಕು. ಹಾಗಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಹಾಗಾಗಿ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇವಾಗ ಆಗಿದೆ. ಇದು ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪನ್ನ ರುಬ್ಕೊಂಡಿರೋದಾಗಿದೆ. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೆ. ಗೋಧಿ ಹಿಟ್ಟಿಗೆ ನಾನು ರುಬ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕಿ, ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿರೋ ಪಾಲಕ್ ಸೊಪ್ಪನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಒಂದು 5 ರಿಂದ 7-8 ನಿಮಿಷ ಚೆನ್ನಾಗಿ ನೆನಿಬೇಕು. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೆನೆಯೋಕ್ಕೆ ಒಂದು 5 ರಿಂದ 10 ನಿಮಿಷ ಬಿಡ್ತಾಯಿದ್ದೀನಿ. ಚೆನ್ನಾಗಿ ನೆನೆದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡು 5 ನಿಮಿಷ ಬಿಟ್ಬಿಡಿ. ಅದನ್ನು ಮುಚ್ಚಿ 5 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ. ತುಂಬ ಚೆನ್ನಾಗಿ ನೆನಿಬೇಕು ಅದು. ಹಾಗಾಗಿ ಚೆನ್ನಾಗಿ ನೆನಿಲಿ ಅದು. ನಾನು ಮುಚ್ಚಿ ಒಂದು 5 ರಿಂದ 6-7 ನಿಮಿಷ ನೆನೆಯೋಕ್ಕೆ ಇಡ್ತೀನಿ. ಇವಾಗ ಹಸಂದಿ ಕಾಳನ್ನ ಬೇಯಿಸ್ಕೊಂಡಿದ್ದೆ. ಒಂದು 5 ವಿಷಲ್ ಹೊಡೆಸ್ಕೊಂಡಿದ್ದೆ. ನಾನು ನೆನೆಸಿಟ್ಟಿರಲಿಲ್ಲ. ಹಾಗಾಗಿ 5 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡ್ರೆ ಭಾಳ ವಿಷಲ್ ಏನು ಬೇಡ, 3 ವಿಷಲ್ ಸಾಕು. ಇದಕ್ಕೆ ಟೊಮೊಟೊ, ಈರುಳ್ಳಿ, ಹಾಗೆ ಧನಿಯಾ ಪೌಡ್ರು, ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಎಳ್ಳು ಆ ಪುಡಿ, ಹಾಗೆ ಕೊತ್ತಂಬರಿ, ಕರಿಬೇವು, ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಶೇಂಗಾದ ಪುಡಿನೂ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿನ. ಆ ಈರುಳ್ಳಿನೂ ಇದಕ್ಕೆ ಹಾಕಿ ಒಗ್ಗರಣೆಗೆ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಸ್ಲಿಮ್ಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಕೊತ್ತಂಬರಿ, ಹಾಗೆ ಕರಿಬೇವು, ಕೊತ್ತಂಬರಿ ಹಾಕ್ತಾಯಿಲ್ಲ, ಕರಿಬೇವು ಹಾಗೆ ಟೊಮೊಟೊನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆ ಅಷ್ಟು ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಹಸಿ ವಾಸನೆ ಹೋಗೋವರೆಗೂ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಅದನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಯಿಸ್ಕೊಂಡಿರೋ ಕಾಳನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋ ಕಾಳು ಹಾಗೆ ಹಸಂದಿ ಕಾಳನ್ನ ಒಂದು 5 ವಿಷಲ್ ಹೊಡೆಸ್ಕೊಂಡಿದ್ದೆ. ಹಾಗಾಗಿ ನೀರು ಸಮೇತನೇ ಹಸಂದಿ ಕಾಳನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆಯಲ್ಲಿ. ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು ಹಾಗೆ ಅಚ್ಚ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದು ಎಳ್ಳನ್ನು ಪುಡಿ ಮಾಡ್ಕೊಂಡಿದ್ದೆ. ಆ ಪುಡಿನೂ ಹಾಕ್ತಾಯಿದ್ದೀನಿ. ಹಾಗೆ ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ. ಅದು 2 ಸ್ಪೂನು ಶೇಂಗಾದ ಪುಡಿನೂ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆವಾಗಲೇ ಕಾಳು ಬೇಯಿಸೋಕ್ಕೂ ಉಪ್ಪು ಹಾಕಿದ್ದೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು.
ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀರು ನಮಗೆ ಬೇಕು ಅನಿಸಿದರೆ ನೀರು ಹಾಕ್ಕೋಬೋದು, ಬೇಡ ಅಂದರೆ ಇದರಲ್ಲೇ ಫ್ರೈ ಮಾಡ್ಕೋಬೋದು ಚೆನ್ನಾಗಿ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಕುದಿಯೋಕ್ಕೆ ಮುಚ್ಚಳದಿಂದ ಮುಚ್ಚಿ ಬಿಡ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಲಿ. ಹಾಗಾಗಿ ಚೆನ್ನಾಗಿ ಬೇಯಲಿ ಅಂತ ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸಿ ಮುಚ್ಚಳದಿಂದ ಮುಚ್ಚಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಬೆಂದ ಮೇಲೆ ಚೆನ್ನಾಗಾಗುತ್ತೆ ಪಲ್ಯ, ಸೂಪರಾಗಿರುತ್ತೆ. ಪಾಲಕ್ ಚಪಾತಿ ಜೊತೆ ಸಂದಿ ಕಾಳು ಪಲ್ಯ ಸೂಪರ್ ಕಾಂಬಿನೇಷನು. ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಪಲ್ಯ ಆಗಿದೆ, ಕುದ್ದಿದೆ, ಈ ಥರ ಆಗಿದೆ ಪಲ್ಯ, ಸಂದಿ ಕಾಳು ಪಲ್ಯ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ನಾನು ಕಲಸಿಟ್ಟಿರೋ ಹಿಟ್ಟು ನೆಂದಿದೆ. ಇವಾಗ ಚಪಾತಿ ಮಾಡೋಣ, ಪಾಲಕ್ ಚಪಾತಿ ಸೂಪರಾಗಿರುತ್ತೆ. ನೋಡಿ ಈ ಥರ ಆಗಿದೆ, ನೆಂದಿದೆ. ಇದು 5 ನಿಮಿಷ ನೆನೆಯೋಕ್ಕಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ಇವಾಗ ಉಂಡೆ ನಮಗೆ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ರೋಲ್ ಮಾಡಿಕೊಂಡು ಚಪಾತಿನ ಲಟ್ಟಿಸೋದು. ಈ ಥರ ಲಟ್ಟಿಸಿ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಜೊತೆ ಹಾಕಿ ಬೇಯಿಸ್ಬೇಕು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇವಾಗ ಬೇಯಿಸ್ತಾ ಇದ್ದೀನಿ. ನೋಡಿ ಈ ಥರ ಎಣ್ಣೆ ಹಾಕಿ ಬಿಟ್ಟು ತವಕ್ಕಾದ್ಮೇಲೆ ನಾನು ಮಾಡ್ಕೊಂಡಿರೋ ಚಪಾತಿನ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯೋದಕ್ಕೆ ಹಿಟ್ಟಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಸವರ್ತಾ ಇದ್ದೀನಿ. ಈ ಥರ ಹಾಕಿ ಎಣ್ಣೆನಾರು ಹಾಕಿ ಇಲ್ಲ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ 2 ಸೈಡು ಬೇಯಿಸ್ಬೇಕು, ಹಾಗಾಗಿ 2 ಸೈಡನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿರುತ್ತೆ ಪಾಲಕ್ ಚಪಾತಿ, ಸೂಪರಾಗಿರುತ್ತೆ. ಈ ಕಡೆ ಸೈಡು ನೋಡಿ, ಈ ಕಡೆ ತಿರುವಾಗ್ತಾ ಇದ್ದೀನಿ. ಈ ಕಡೆ ಸೈಡು ತುಂಬ ಚೆನ್ನಾಗಿ ಬಂದಿದೆ ಚಪಾತಿ, ಸೂಪರಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ, ಸೂಪರಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹಾಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊಪ್ಪು ತಿನ್ನೋಲ್ಲ ಒಬ್ಬೊಬ್ಬರು. ಈ ಥರ ರುಬ್ಬಿ ಚಪಾತಿ ಒಳಗೆ ಹಾಕಿ ರೋಲ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಸೂಪರಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಮನೇಲಿ. ನೋಡಿ ಚಪಾತಿ ಸೂಪರಾಗಿದೆ, ಕಾಳು ಪಲ್ಯ ಜೊತೆ ಪಾಲಕ್ ಚಪಾತಿ ಸೂಪರಾಗಿದೆ. ಅಲಸಂದಿ ಕಾಳು ಪಲ್ಯ ಇದು ರೊಟ್ಟಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಪಾಲಕ್ ಚಪಾತಿ ಜೊತೆ ಟ್ರೈ ಮಾಡ್ತಾಯಿದ್ದೀನಿ, ಸೂಪರಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಮನೇಲಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.